ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಏನಾಗಿದೆ, ಅದರ ಪ್ರೀತಿಯ ಕಂಟೆಂಟ್ ಏನು ಅನ್ನೋದು ಪ್ರಕಟ ಆದಷ್ಟು ನಮ್ಮೊಳಗಡೆ ಪವರ್ ಬರುತ್ತೆ, ನಮ್ಮೊಳಗಡೆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಾವು ದೇವ್ರನ್ನ ಪ್ರೀತಿ ಆಗುತ್ತೆ. ಬೇರೆ ಯಾವುದರಿಂದನೂ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಆ ಪ್ರೀತಿ ಮಾಡೋದ್ರಲ್ಲಿ ನಮ್ಮ ಪ್ರಾಣ ಹೋಗುವಷ್ಟು ಮಟ್ಟಿಗೂ ಪ್ರೀತಿ ಮಾಡ್ಬೋದು. ಇಲ್ಲಿ ನಮಗೆ ನಿಜವಾಗ್ಲೂ ಆ ದೇವರ ಪ್ರೀತಿ ನಮಗೆ ಅರ್ಥ ಆದರೆ ನಮಗೆ ಪ್ರಾಣನೂ ಮುಖ್ಯ ಅಲ್ಲ, ಮಾನನೂ ಮುಖ್ಯ ಅಲ್ಲ, ಮನುಷ್ಯರೂ ಮುಖ್ಯ ಅಲ್ಲ, ಸ್ಥಾನಮಾನನೂ ಮುಖ್ಯ ಅಲ್ಲ, ನಮ್ಮ ಆರೋಗ್ಯನೂ ಮುಖ್ಯ ಅಲ್ಲ, ನಮ್ಮ ಸಂಪತ್ತು ಮುಖ್ಯ ಅಲ್ಲ, ನಮ್ಮ ಫ್ಯೂಚರ್ ಮುಖ್ಯ ಅಲ್ಲ, ನಮ್ಮ ಕುಟುಂಬದ ಫ್ಯೂಚರು ಮುಖ್ಯ ಅಲ್ಲ, ನನಗೆ ನನ್ನ ಅಪ್ಪನೂ ಮುಖ್ಯ ಅಲ್ಲ, ನನ್ನ ಅಮ್ಮನೂ ಮುಖ್ಯ ಅಲ್ಲ, ನನ್ನ ಜೀವನ ಸಂಗಾತಿನೂ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ. ಮುಖ್ಯ ಅನ್ನೋದು ಏನೂ ಇಲ್ಲ. ಯಾವಾಗ ಅದು ಸಾಧ್ಯ ಆಗುತ್ತೆ ಗೊತ್ತಾ? ದೇವರ ಪ್ರೀತಿ ನಮಗೆ ಕನ್ವಿನ್ಸ್ ಆದಾಗ, ಮನವರಿಕೆ ಆದಾಗ.